ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಬಿಗಿನಿಂಗಲ್ಲೇ ಹೇಳ್ಬಿಡ್ತೇನೆ, ಈ ವಿಡಿಯೋ ಸುಮಾರು ಅರ್ಧ ಗಂಟೆ ಅಂತೂ ಆಗೇ ಆಗುತ್ತೆ. ರೀಸನ್ ಇಷ್ಟೇ, ಪ್ರತಿಯೊಂದು ಲೈನು, ಪ್ರತಿಯೊಂದು ಕ್ವಶನ್ನು, ಅದು 2 ಮಾರ್ಕಿನ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, MCQs, ಲೆಟರ್ ರೈಟಿಂಗ್, ಸ್ಪೀಚ್ ರೈಟಿಂಗ್, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಲಿದ್ದೇನೆ. ದಯವಿಟ್ಟು ಅರ್ಧ ಗಂಟೆ ಸಮಯ ಇದ್ದರೆ ಕ್ಲಿಕ್ ಮಾಡಿ. ಎನಿಹೌ, ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಿದವರು ಒಂದು ಕಮೆಂಟ್ ಮಾಡಿ ಸರ್, ವಿಡಿಯೋ ನೋಡಿದವರು ಲೈಕ್ ಬಟನನ್ನು ಒತ್ತಿ. ರೀಸನ್ ಯಾಕೆ ಅಂದರೆ ಮಧ್ಯೆ ಹೇಳ್ತೇನೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ. ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ ಇಯರ್ PUC ಮಾಡಲ್ ಕ್ವಶನ್ ಪೇಪರ್ 1 2025-26 ಸಬ್ಜೆಕ್ಟ್ ಇಂಗ್ಲೀಷ್. ನಂಬರ್ ಆಫ್ ಕ್ವಶನ್ಸ್ 36, ಟೋಟಲ್ಲು 36 ಮೇನ್ ಕ್ವಶನನ್ನು ಒಳಗೊಂಡಿರುತ್ತದೆ. ಪಾರ್ಟ್ ಎ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಎಗೆ ನಾವು ಬರೋದಾದರೆ ಈಗ ನಾವು ಒಂದೊಂದಾಗಿ ಇದರ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಹ್ಯಾಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗ್ಯಾರಿಷ್ ಅಂತ. ಗ್ಯಾರಿಷ್ ಅಂದರೆ ಬೆಳಕು ಅಂತ. ಹಾಗಿದ್ರೆ ಜೂಲಿಯಟ್ಟು ನೈಟನ್ನು ಏನಂತ ಡಿಸ್ಕ್ರೈಬ್ ಮಾಡ್ತಾಳೆ ಅಂದರೆ, ಜೂಲಿಯಟ್ಟು ನೈಟನ್ನು ಲವ್ವಿಂಗ್ ಅಂತಲೂ ಹೇಳ್ತಾಳೆ, ಜಂಟಲ್ ನೈಟ್ ಅಂತಲೂ ಕೂಡ ಕರೀತಾಳೆ, ಲವ್ವಿಂಗ್ ನೈಟ್, ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತಲೂ ಕೂಡ ಕರೀತಾಳೆ. ಆದರೆ ಗ್ಯಾರಿಷ್ ನೈಟ್ ಅಂತ ಹೇಳಲ್ಲ. ಹಾಗಾಗಿ ಆನ್ಸರ್ ಇಲ್ಲಿ ಗ್ಯಾರಿಷ್ ಅಂತ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಅಲ್ಲಿ ಇನ್ 2 ಡಿಯರ್ ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಅಂತ ಇದೆ. ಇನಿಷಿಯಲ್ ಅಂದರೆ ಫಸ್ಟ್ ಅಂತ. ಹಾಗಿದ್ರೆ ಅದು ಡೆತ್ ಸೆಂಟೆನ್ಸೇ ಆಗಿರುತ್ತದೆ. ಕ್ಲಿಯರ್. ಲೈಫ್ ಇಂಪ್ರಿಸನ್ಮೆಂಟು ಅದು ಸೆಕೆಂಡ್ ಪನಿಷ್ಮೆಂಟು. ಬನ್ನಿ ಮೂರನೆಯ ಪ್ರಶ್ನೆ ಹೋಗೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಗೋ ಥ್ಯಾರಿ ವಿತ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಎಸ್ಟರ್ಡೇ ಅನ್ನುವಂಥದ್ದು ಸರಿಯಾದ ಉತ್ತರ. ನಿನ್ನೆ ಇದನ್ನು ನೆನೆಸಿಕೊಂಡು ಜೀವನ ಯಾವತ್ತೂ ಕೂಡ ನಿಂತುಕೊಳ್ಳುವುದಿಲ್ಲ ಅಂತ. ಥ್ಯಾರಿ ಅಂದರೆ ಸ್ಟಾಪ್ ಅಂತ ಅರ್ಥ. ಕ್ವಶನ್ ನಂಬರ್ 5 ಕಣ್ರಿ. ಡಾನಲಾರಾ ಎಂಟರ್ಸ್ ದ ಪಾರ್ಕ್ ಅಕಂಪನೈಡ್ ಅಂತ ಹೇಳಿದರೆ ಯಾರ ಜೊತೆಗೆ ಪಾರ್ಕಿಗೆ ಬಂದಳು ಅಂತ. ತನ್ನ ಸೇವಕಿ ಜೊತೆ ಬರ್ತಾಳೆ, ಅವಳು ಪೆಟ್ರಾ ಆಗಿರ್ತಾಳೆ. ಪೆಟ್ರಾ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ನೋಡೋಣ ಕಣ್ರಿ. ಗಾರ್ಡನರಲ್ಲಿ ದಿ ರೆವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಅಂತ ಇದೆ. ಆಯಿತಾ, ಇದಕ್ಕೆ ಸರಿಯಾದ ಉತ್ತರ ಡೊಮೈನ್ ವೆನ್ ತಮ್ಮಣ್ಣ ಥಾಟ್ ಆಫ್ ಡ್ಯಾಶ್ ಅಂತ ಇದೆ. ಅದು ಕಾಂಪೋಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಬ್ಯಾಲೆಟ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್ ಅಂತ. ಅವನು ಬ್ಯಾಲೆಟ್ಸ್, ಅವನು ಎದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಬಸವಣ್ಣ ಅವನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದಾಗೂ ಕೂಡ ತಮ್ಮಣ್ಣ ನಾನು ಇವನಿಗೆ ಇನ್ವಿಸಿಬಲ್ ರೀತಿಯಲ್ಲಿ ಕಾಂಪಿಟೇಷನನ್ನು ಕೊಡಬೇಕು ಅಂತ ಬಯಸುತ್ತಾನೆ. ಕ್ವಶನ್ ನಂಬರ್ 6, ವಿದ್ಯಾರ್ಥಿಗಳ ಯಾವುದೇ ಕಾರಣಕ್ಕೂ 3 ಮಾಡಲ್ ಕ್ವಶನ್ ಪೇಪರ್ ಬಿಡುವ ಹಾಗಿಲ್ಲ. ಕ್ವಶನ್ ನಂಬರ್ 6, ಬೋರ್ಗ್ಸ್ ಬಿಲೀವ್ಸ್ ದಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್ ಡ್ಯಾಶ್ ಅಂತ ಇದೆ. ಅದು ಬೋತ್ 1 and 2 ಆರ್ ಕರೆಕ್ಟ್. ಅದು ಏನು ಅಂದರೆ ದ ಪೊಯೆಟ್ ರೈಟ್ಸ್ ಇಟ್, ಪೊಯೆಟ್ ಅದನ್ನು ಬರಿಬೇಕು, ಹಾಗೂ ರೀಡರ್ ಅದನ್ನು ಓದಿರಬೇಕು, ರೀಡ್ಸ್ ಇಟ್. ಅದಕ್ಕೆ ಸರಿಯಾದ ಉತ್ತರ ಬಂದು ಬೋತ್ ಆರ್ ಕರೆಕ್ಟ್. ಕ್ವಶನ್ ನಂಬರ್ 7 ಕಣ್ರಿ. ಕಂಪ್ಲೀಟ್ ದೆ ಅನಲಾಗ್ ಅಂತ ಇದೆ. ಡ್ರೈವರ್ ಅಂದರೆ ಹಂಟರ್ ಕಣ್ರಿ. ಪೆಡಿಸ್ಟೇರಿಯನ್ ಅಂದರೆ PREY ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 8 ಕಣ್ರಿ. ಇನ್ ದಿ ವಾಟರ್ ರೂಫ್ ವಾಸ್ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್ ಡ್ಯಾಶ್ ಅಂತ ಇದೆ. ಈ ನೆವರ್ ಅಬಂಡನ್ ಹಿಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. ಅವನು ತನ್ನ ಹಳ್ಳಿಯನ್ನು ಬಿಟ್ಟು ಹೋಗೋದೇ ಇಲ್ಲ. ಅರ್ಥ ಆಗುತ್ತಾ? ಹಾಗಾಗಿ ರೂಫ್ ಒಬ್ಬ ಪಾಪ್ಯುಲರ್ ಆಗಿಬಿಡ್ತಾನೆ ಇಲ್ಲಿ. ನೋಡಿ, P. ಸಾಯಿನಾಥ್, ಆಯಿತಾ, ಮೋರ್ ದ್ಯಾನ್ ದಿ ಎಕನಾಮಿಕ್ ಆಕ್ಸೆಪ್ಟ್ ಡ್ಯಾಶ್ ಅಂತ ಇದೆ. ಸೆಲ್ಫ್ ರೆಸ್ಪೆಕ್ಟ್ ನಮಗೆ ಜಾಸ್ತಿ ಸಿಕ್ತು ಅಂತ ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಹೇಳ್ತಾರೆ. ಈ ಫ್ರೀಡಮ್ ಆಗಿರ್ಬೋದು, ಮೊಬಿಲಿಟಿ ಆಗಿರ್ಬೋದು, ಲೀಸರ್ ಟೈಮ್ ಆಗಿರ್ಬೋದು, ಸೋಷಿಯಲ್ ಸ್ಯಾಂಕ್ಷನ್ ಆಗಿರ್ಬೋದು. ಆದರೆ ನಮಗೆ ಜಾಸ್ತಿ ಸಿಕ್ಕಿದಲ್ಲಿ ಏನು ಅಂತ ಹೇಳಿದರೆ, ಏನು ಸಿಕ್ತು ಸರ್ ಜಾಸ್ತಿ ನಮಗೆ? ಅಲ್ಲಿ ನಮಗೆ ಹೇಳಿ ನೋಡೋಣ. ವೆರಿ ಗುಡ್. ಏನು ಸಿಕ್ಕಿದೆ ನಮಗೆ? ಸೆಲ್ಫ್ ರೆಸ್ಪೆಕ್ಟ್ ಸಿಕ್ಕಿದೆ ಅಂತ. ಕ್ವಶನ್ ನಂಬರ್ 10 ಕಣ್ರಿ. ವಿಚ್ ಈಸ್ ದಿ ಆಡ್ ಪೇರ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ ನೋಡಿ, ಜೀಸಸ್, ಸುವರ್ಥಮ, ಅದ್ರ ಬಗ್ಗೆ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಆ ಪೋಯಮ್, ವಾಟರ್ ಪೋಯಮಲ್ಲಿ ಮಾತಾಡಿದ್ದಾರೆ. ನೆಕ್ಸ್ಟ್ ವಿಲೇಜ್ ಅಂಡ್ ದ ವಾಡ, ಇದ್ರ ಬಗ್ಗೆನೂ ಇದೆ ಪೋಯಮಲ್ಲಿ. ಪಂಚಮ ಆ್ಯಂಡ್ ಅನ್ಟಚಬಲ್ಸ್, ಇದು ಕೂಡ ಸರಿಯಾದ ಪೇರೆ. ಸುವರ್ಥಮ ಆ್ಯಂಡ್ ಬಿಸ್ಲರಿ ಸಂಬಂಧ ಇಲ್ದಿದ್ದು. ಸುವರ್ಥಮ ಹೌದಾ ಆ್ಯಂಡ್ ಕಮ್ಮಲ್ ಆ್ಯಂಡ್ ನಟ್ಸ್ ಅಂದರೆ ಸರಿಯಾಗೋದು. ಹಾಗಾಗಿ ಇದು ಆಡ್ ಆಗಿರುವಂಥದ್ದು, ಆಡ್ ಪೇರ್. ಆಯಿತಾ, ಈಗ ನಾವು ಕ್ವಶನ್ ನಂಬರ್ 11ಗೆ ಹೋಗೋಣ. ಆಯಿತಾ ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ಅಂತ ಇದೆ. ದೇರ್ ಫಾರ್ ಇಟ್
ಡ್ಯಾಶ್ ಅಂತ ಇದೆ. ವಾಸ್ ಡಿಸೈಡೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಇಲ್ಲಿ ನೆನ್ಪಿಟ್ಕೊಳ್ಳಿ, ವಾಸ್ ಡಿಸೈಡೆಡ್ ಅಂತ. ಅಲ್ಲಿ ಬ್ರ್ಯಾಕೆಟಲ್ಲಿ ಡಿಸೈಡ್ ಅಂತ ಇತ್ತು. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಹತ್ರನೂ ಇದೆ ಅಂದುಕೊಂಡಿದ್ದೇನೆ. ನೆಕ್ಸ್ಟು ನೋಡಿ, ಇನ್ಫಾರ್ಮ್ ಅಂತ ಇತ್ತು, ಅಲ್ಲಿ ವಾಸ್ ಇನ್ಫಾರ್ಮ್ಡ್ ಅಂತಲೇ ಬರಿಬೇಕು. ನೆಕ್ಸ್ಟ್ ವಾಸ್ ಕೆಪ್ಟ್ ಅಂತಲೇ ಬರಿಬೇಕು. ಕ್ವಶನ್ ನಂಬರ್ 12 ಬರೋಣ ಕಣ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬರೋಣ. ಮೊದಲನೆಯದು ರೂಫು ದುಡ್ಡನ್ನು ನೋಡಿದ ತಕ್ಷಣ ಅವನ ಮುಖ ಫೇಸ್ ಲಿಟಪ್ ಆಗುತ್ತೆ. ನಂತರದಲ್ಲಿ ಫಿಕ್ಸ್ ಮೂಡಲ್ಲಿರ್ತಾನೆ ಯಾರಿಗೆ ಓಟ್ ಹಾಕಬೇಕು ಅಂತ. ಹಾಗಾಗಿ ಫಸ್ಟ್ ಆನ್ಸರು ಫೇಸ್ ಲಿಟಪ್, ಸೆಕೆಂಡ್ ಆನ್ಸರ್ ಇನ್ನೇ ಫಿಕ್ಸ್ ಅಂತ. ಬನ್ನಿ ಈಗ 13 ಮೇನ್ ಕ್ವಶನಿಗೆ ನಾವು ಹೋಗೋಣ. 13 ಮೇನ್ ಕ್ವಶನಲ್ಲಿ 3 ಲೈನಿನ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡು ಕಾಲಮ್ ಎ ಬಿ ಎಕ್ಸಾಮಲ್ಲಿ ಬರೀಬೇಕು. ಆಯಿತಾ, ಎ ಕಾಲಮನ್ನು ಬರ್ಕೊಂಡ್ವಿ. ಈ ಕಡೆ ಬಿ ಕಾಲಮಲ್ಲಿ ಡೈರೆಕ್ಟಾಗಿ ಅದಕ್ಕೆ ಆನ್ಸರನ್ನು ಬರೀಬೇಕಾಗತ್ತೆ. ನೋಡಿ, ಎಗೆ ವಿಚ್ ಅಂದರೆ ಸರಿಯಾದ ಉತ್ತರ ಸ್ಕೋಪೋಜಿ ಅಂತ. ಬಿ ಅದಕ್ಕೆ ಹರ್ ಅಂತ ಇದೆ. ಹರ್ರಿಗೆ ಮದರ್ ತೆರೇಸಾಸ್ ಅಂತ ಲಾಸ್ಟಲ್ಲಿದೆ ಅಲ್ವಾ ಆಪ್ಷನ್ನು, ಅದು ಉತ್ತರ ಆಗಿರುತ್ತೆ. ಹೂ ಅಂತ ಕೇಳಿದ್ದಾರೆ, ನೆಕೊಲೋ ಅಂತ ಅದಕ್ಕೆ ಫುಲ್ ಇದೆ ಅಲ್ವಾ, ಅದನ್ನು ಬರೀರಿ. ಶಿ ಅಂತ ಇದೆ, ಶಿ ಅಂದರೆ ಮದರ್ ತೆರೇಸಾ ಅಂತ. ವೇರ್ ಅಂದರೆ ಐರ್ಲ್ಯಾಂಡ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಯಾಕಂದರೆ ಇಷ್ಟು ದಿನಗಳಿಂದ ನಾವು ಪಾರ್ಟ್ ಬಿ ಅಪ್ಲೋಡ್ ಮಾಡಿ ಕೊಡ್ತಾ ಇರಲಿಲ್ಲ. ಇವತ್ತು ಪಾರ್ಟ್ ಬಿ ಕೂಡ ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಬನ್ನಿ ವಿದ್ಯಾರ್ಥಿಗಳೇ, ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಟ್ ಟು ಡೂ ಆಫ್ಟರ್ ದಿ ಮೆಜರ್ ಡನ್ ಅಂತ ಇದೆ. ಫಸ್ಟ್ ಥಿಂಗ್, ಹಿ ವಾಂಟ್ ಟು ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಅವಳು ಎಲ್ಲಿ ನಿಂತ್ಕೊಳ್ತಾಳೆ ಅಂತ ನೋಡಬೇಕು ಅಂತ ಅವ್ನು ಕಾಯ್ತಾ ಇರ್ತಾನೆ. ದಟ್ ಈಸ್ 1. ಸೆಕೆಂಡ್ ಒನ್, ಬೈ ಟಚಿಂಗ್ ಹರ್ ಹ್ಯಾಂಡ್ ಮೇಕ್ ಹಿಸ್ ರೂಡ್ ಹ್ಯಾಂಡ್ ಬ್ಲೆಸ್ಡ್ ಅಂತ. ಅವಳ ಕೈಯನ್ನು ಮುಟ್ಟುವುದರ ಮುಖಾಂತರ, ತಾನು ಸ್ಪರ್ಶ ಮಾಡುವುದರ ಮುಖಾಂತರ ಏನಂತೀರ ಅವಳು ಆಶೀರ್ವಾದವನ್ನು ಪಡಿಬೇಕು, ಬ್ಲೆಸ್ ಮಾಡ್ಕೋಬೇಕು ಅಂತ ಅವನು ಕಾಯುತ್ತಿರುತ್ತಾನೆ. ಆಯಿತಾ. ಕ್ವಶನ್ ನಂಬರ್ 15, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಆನ್ ಚಿಲ್ಡ್ರನ್, ವಾಟ್ ಮೇ ಪೇರೆಂಟ್ಸ್ ಹೌಸ್ ಆ್ಯಂಡ್ ವಾಟ್ ಮೇ ದೇ ನಾಟ್ ಅಂತ ಇದೆ. ಅವರು ಬಾಡೀಸ್ಗಳನ್ನು ಅವ್ರು ಏನು ಮಾಡ್ಬೋದು ಅಂದರೆ ಹೌಸ್ ಮಾಡ್ಬೋದು, ಆದರೆ ಥಾಟ್ಸ್ ಸೋಲ್ಸ್ಗಳನ್ನು, ಅವರ ಯೋಚನೆಗಳನ್ನು ಮಾಡುವ ಮೇ ನಾಟ್ ಹೌಸ್ ದೇರ್. ಹೇಳಿ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಏನಂತೀರ ತಾವುಗಳು ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರು 17 ತಗೊಂಡ್ರೆ ನೀವು ನೋಡಿ, ದೇ ಕ್ಯಾನ್ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಇಲ್ಲಿ ಥಾಟ್ಸ್ ಅಂತ ಆಗಿದೆ, ಅದು SOULS ಅಂತ ಬರೀರಿ ವಿದ್ಯಾರ್ಥಿಗಳೇ. ಆಯಿತಾ, ಯಾಕಂದರೆ ಎಕ್ಸಾಮಲ್ಲಿ ತಪ್ಪಾಗಬಾರ್ದು. ಆಯಿತಾ, ಇಲ್ಲಿ ಥಾಟ್ಸ್ ಅಂತ ಪ್ರಿಂಟ್ ಆಗಿಬಿಟ್ಟಿದೆ, ಕ್ಷಮಿಸಿ. SOULS ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ. ಮೇ ನಾಟ್ ದೇರ್ ಸೋಲ್ಸ್ ಅಂತ. ಆಯಿತಾ. ಕ್ವಶನ್ ನಂಬರ್ 16, ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತ ಇದೆ. ಚಿಪ್ಕೋ ಮೂಮೆಂಟ್ ಅನ್ನುವಂಥದ್ದು ಇಟ್ ವಾಸ್ ಎ ನಾನ್ ವೈಲೆಂಟ್ ಪ್ರೊಟೆಸ್ಟ್ ಆ್ಯಂಡ್ ಪ್ರೊಟೆಕ್ಟ್ ಟ್ರೀಸ್ ಫ್ರಮ್ ಬೀಯಿಂಗ್ ಕಟ್ ಅಂತ. ನೆಕ್ಸ್ಟ್, ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಅಂತ ಇದೆ. ವುಮೆನ್ ಫ್ರಮ್ ದಿ ಹಿಮಾಲಯನ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಅಂತ ಬರೆಯುವಂಥದ್ದು. ವಿಚ್ ಈಸ್ ದಿ ಮೈಟಿ ಮೂಮೆಂಟ್ ಅಂತ ಇದೆ. ಮೆನ್ಷನ್ ಇನ್ ದ ಪೋಯಮ್ ವಾಟರ್ ಅಂತ. ವೇ ಡಿಡ್ ಇಟ್ ಹ್ಯಾಪನ್ ಅಂತ ಇದೆ. ಮೈಟಿ ಮೂಮೆಂಟ್ ಯಾವುದು ಅಂತ ಹೇಳಿದರೆ ಅದು ಮಹದ್ ಸ್ಟ್ರಗಲ್ ಆಗಿರುತ್ತೆ. ಅದು ಎಲ್ಲಾಗಿದ್ದು ಅಂದರೆ ಚಾದರ್ ಟ್ಯಾಂಕ್ ಅಂತ. ನೆಕ್ಸ್ಟು ಬನ್ನಿ, ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಹೌ ವಾಸ್ ಹಿಮಾಲಯನ್ ರೀಜನ್ ಎಫೆಕ್ಟೆಡ್ ಬೈ ಲಾಗಿಂಗ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಇದೆ. ಹೌದಲ್ವಾ. ಅಕಾರ್ಡಿಂಗ್ ಟು ವಂದನಾ ಶಿವ, ಲಾಗಿಂಗ್ ಕಾಸ್ಡ್ ಸೀರಿಯಸ್ ಡ್ಯಾಮೇಜ್ ಟು ದಿ ಹಿಮಾಲಯನ್ ರೀಜನ್. ಹಿಮಾಲಯನ್ ಶ್ರೇಣಿಗಳಲ್ಲಿ ಲಾಗಿಂಗ್ ಅಂತ ಹೇಳಿದರೆ ಮರಗಳನ್ನು ಕಟ್ ಮಾಡುವುದರಿಂದ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಾಯಿತು, ಅನಾಹುತಗಳಾಯಿತು, ಅದ್ರ ಬಗ್ಗೆ ಬರೆಯಿರಿ ಅಂತ ಇದೆ. ಏನೂ ಇಲ್ಲ, ಅಲ್ಲಿ ಬಹಳ ಸೀರಿಯಸ್ ಆಗಿ ಡೇಂಜರ್ ಏನಂತೀರ, ಲಾಗಿಂಗ್ ಕಾಸ್ಡ್ ಸೀರಿಯಸ್ ಡೇಂಜರ್ ಟು ದಿ ಹಿಮಾಲಯನ್ ರೀಜನ್ ಬಿಕಾಸ್ ಮೆನಿ ಫಾರೆಸ್ಟ್ ವರ್ ಕಟ್ ಡೌನ್ ವಿಚ್ ಲೆಡ್ ಟು ಸಾಯಿಲ್ ಎರೋಷನ್, ಫ್ಲಡ್ಸ್. ನೋಡಿ, ಹಿಮಾಲಯ ಶ್ರೇಣಿಗಳಲ್ಲಿ ಏನಾಗುತ್ತೆ ಅಂದರೆ ಈ ಲಾಗಿಂಗ್ ಮರಗಳನ್ನು ಕಡಿಯುವುದರಿಂದ ಏನೆಲ್ಲ ಅನಾಹುತ ಆಯಿತು ಅಂದರೆ ಸಾಯಿಲ್ ಎರೋಷನ್, ಸವಕಳಿ ಆಗುತ್ತೆ, ಮಣ್ಣಿನ ಸವಕಳಿ ಆಗುತ್ತೆ. ಫ್ಲಡ್ ಅಂತ ಹೇಳಿದರೆ ಪ್ರವಾಹಗಳು ಬಂದು ಹೋಗ್ತವೆ. ದ ರಿವರ್ಸ್ ಬಿಕಮ್ ಮಡ್ಡಿ ಆ್ಯಂಡ್ ಡೇಂಜರಸ್. ಈ ನೀರೆಲ್ಲ ಏನಾಗುತ್ತೆ ಅಂದರೆ ಕುಡಿಯುವ ನೀರೆಲ್ಲ ಅಪವಿತ್ರ ಆಗಿಬಿಡುತ್ತೆ, ಕಲುಷಿತ ಆಗಿಬಿಡುತ್ತೆ, ಮಡ್ಡಿ ಆಗಿಬಿಡುತ್ತೆ, ಹಾಗೂ ಡೇಂಜರ್ ಆಗಿಬಿಡುತ್ತೆ. ನಿಮಗೆಲ್ಲರಿಗೂ ಕೂಡ ಗೊತ್ತು, ರಿವರು ಲ್ಯಾಂಡ್ ಸ್ಲೈಡ್ ಆದರೆ ಏನೇನಾಗುತ್ತೆ ಅಂತ. ದ ಪೀಪಲ್ ಸಫರ್ಡ್ ಬಿಕಾಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ಡೆಸ್ಟ್ರಾಯ್ಡ್ ದೇ ಫಾರ್ಮ್ಸ್ ಆ್ಯಂಡ್ ಹೋಮ್ಸ್. ಈ ಕಾರಣಗಳಿಂದಾಗಿ ಲ್ಯಾಂಡ್ ಸ್ಲೈಡ್ಗಳಾಯಿತು, ಭೂಕುಸಿತ ಆಯಿತು. ಆಯಿತಾ. ದಿ ಲಾಸ್ ಆಫ್ ಟ್ರೀಸ್ ಆಲ್ಸೋ ರೆಡ್ಯೂಸ್ಡ್ ಕ್ಲೀನ್ ವಾಟರ್. ನೋಡಿ, ಈ ಮರಗಳು ಕಡಿಮೆ ಆಗೋದ್ರಿಂದ ಅಲ್ಲೆಲ್ಲ ಏನಾಯಿತು ಅಂದರೆ ಕ್ಲೀನ್ ವಾಟರ್ ಸಿಗಲಿಲ್ಲ, ಫೈರ್ವುಡ್ ಸಿಗಲಿಲ್ಲ, ಆ್ಯಂಡ್ ಫಾಡರ್ ಫಾರ್ ಅನಿಮಲ್ಸ್. ಆಯಿತಾ, ದನಕರುಗಳಿಗೆ ಮೇವು ಸಿಗಲಿಲ್ಲ ಅಂತ.
ಕ್ವಶನ್ ನಂಬರ್ 19 ಕಣ್ರಿ 19. ಹೌ ಡಸ್ ಡಾನ್ ಗಾನ್ಜಲೋ ರೀಕಾಲ್ ದಿ ಬ್ಯೂಟಿ ಆಫ್ ಸಿಲ್ವರ್ ಮೇಡನ್ ಅಂತ ಇದೆ. ಇವೆಲ್ಲ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ಇವೆಲ್ಲ ಪ್ರಶ್ನೆಗಳು ಗೈಡಲ್ಲೂ ಇಲ್ಲ ಕೆಲವೊಂದು ಕಡೆ, ಹಾಗೂ ಕೆಲವೊಂದು ಕಡೆ ಎಲ್ಲೂ ಇಲ್ಲೇ ಇಲ್ಲ ಅಂದ್ಕೊಳ್ಳಿ. ಬನ್ನಿ, ಡಾನ್ ಗಾನ್ಜಲೋ ರಿಮೆಂಬರ್ ದ ಸಿಲ್ವರ್ ಮೇಡನ್ ಆ್ಯಸ್ ಅ ಬ್ಯೂಟಿಫುಲ್ ಯಂಗ್ ವುಮೆನ್. ಆಯಿತಾ ನೋಡಿ, ಹೌ ಡಸ್ ಡಾನ್ ಗಾನ್ಜಲೋ ರೀಕಾಲ್ ದ ಬ್ಯೂಟಿ ಆಫ್ ಸಿಲ್ವರ್ ಮೇಡನ್. ಯಾವ ರೀತಿಯಾಗಿ ತನ್ನ ಪ್ರಿಯತಮೆಯನ್ನು ಅಜ್ಜ ನೆನೆಸಿಕೊಳ್ಳುತ್ತಾನೆ ಪಾರ್ಕಲ್ಲಿ ಕೂತ್ಕೊಂಡು, ಅದರ ಬಗ್ಗೆ ಬರೆಯಿರಿ ಅಂತ. ಡಾನ್ ಗಾನ್ಜಲೋ ರಿಮೆಂಬರ್ಸ್ ದ ಸಿಲ್ವರ್ ಮೇಡನ್ as a beautiful young woman with gentle manners. He says that many men admired her beauty. He recalls that she had long hair and lovely eyes. He also remembers that she wrote poems and letters. Though many years passed, he still carries her memory with deep feeling. ಈ ರೀತಿಯಾಗಿ ಬರಿಬೇಕಾಗತ್ತೆ, ಗಟ್ಟು ಹೊಡಿಬೇಕಪ್ಪ ಕೆಲವೊಂದು ಆನ್ಸರ್ಸ್ಗಳನ್ನು. ಹೌ ಡಸ್ ದ ಪೊಯೆಟ್ ಪೋರ್ಟ್ರೇ ದಟ್ ಹಿಸ್ ಲವ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಆ್ಯಂಡ್ ಇನ್ ದ ಪೊಯಮ್ ವೆನ್ ಯು ಆರ್ ಓಲ್ಡ್ ಪದ್ಯದಲ್ಲಿ ಯಾವ ರೀತಿಯಾಗಿ ತನ್ನ ಏನಂತೀರ ತಗಳು ಪ್ರೀತಿ ಬೇರೆಯವ್ರಿಗಿಂತ ಭಿನ್ನವಾದದ್ದು, ಇಟ್ ಈಸ್ ಡಿಫರ್ ಅಂತ ವ್ಯಕ್ತಪಡಿಸ್ತಾನೆ, ಬರೆಯಿರಿ ಅಂತ. ದ ಪೊಯೆಟ್ ಸೇಸಸ್ ಹಿಸ್ ಲವ್ ಈಸ್ ಡಿಫ್ರೆಂಟ್ ಬಿಕಾಸ್ ಹಿ ಲವ್ಡ್ ಹರ್ ಪಿಲಿಗ್ರಿಮ್ ಸೋಲ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಹರ್ ಬ್ಯೂಟಿ. ಅದರ್ ಅಡ್ಮೈರ್ಡ್ ಹರ್ ಫಿಸಿಕಲ್ ಬ್ಯೂಟಿ, ಅದರ್ ಓನ್ಲಿ ದೇ ವರ್ ರನ್ನಿಂಗ್ ಬಿಹೈಂಡ್ ಹರ್ ಬಿಕಾಸ್ ಆಫ್ ಹರ್ ಮೂಮೆಂಟ್ ಆಫ್ ಗ್ಲಾಡ್ ಗ್ರೇಸ್. He loved her true self with all her weakness. He loved her deep and sincere even when she changed with time. His love remained constant, unlike the ಟೆಂಪರರಿ ಲವ್ ಆಫ್ ಅದರ್ಸ್. ಅವನು ಅದನ್ನೇ ಹೇಳ್ತಾನೆ, ಬೇರೆಯವರ ಪ್ರೀತಿ ಟೆಂಪರರಿ ಕಣೆ, ಆದರೆ ನನ್ನ ಪ್ರೀತಿ ನಿಜವಾದ ಪ್ರೀತಿ ಅಂತ ಹೇಳುತ್ತಾನೆ. ಕ್ವಶನ್ ನಂಬರ್ 21 ಮುಗೀತು. 21. ಹೌ ಡಸ್ ದ ಚೈಲ್ಡ್ ಫುಟ್ ಗೆಟ್ ಡಿಫೀಟೆಡ್ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದಿ ಪೋಯಮ್ ಅಂತ ಇದೆ. ಟು ದ ಫುಟ್ ಫ್ರಮ್ ಇಸ್ ಚೈಲ್ಡಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆದಷ್ಟು ಸ್ವಲ್ಪ ಆನ್ಸರನ್ನು ಕಡಿಮೆ ಮಾಡಿದ್ದೇವೆ. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಕೊಡಲ್ಲ ಕಣ್ರೋ, ನಾನೇ ನಿಮಗೆ ಹೇಳಿಬಿಡ್ತೇನೆ. ಮತ್ತೆ ಯಾಕೆ ಸರ್ ಅಪ್ಲೋಡ್ ಮಾಡ್ತಾಯಿದ್ದೀರಾ? ನೋಡ್ರೋ, ಫೇಲ್ಯೂರ್ ಸ್ಟೂಡೆಂಟ್ಸ್ಗಳು, ವೀಕ್ ಸ್ಟೂಡೆಂಟ್ಸ್ಗಳು, ಇಂಗ್ಲೀಷ್ ಬರೆಯೋಕ್ಕೆ ಬರಲ್ಲ ಅಂದವರು, ಇಂಗ್ಲೀಷ್ ನಮಗೆ ನಾನು ಅದು ಶತ್ರುಗಳು ಅಂದುಕೊಂಡವರಿಗೆ ಈ ಆನ್ಸರ್ಗಳು ಸಾಕು, ಆರಾಮಾಗಿ ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಪಾಸ್ ಆಗ್ತೀರಾ. ನನ್ನ ಉದ್ದೇಶ ನೋಡಿ ಮಕ್ಕಳೇ, ನೀವು ಯಾವುದೇ ಕಾರಣಕ್ಕೂ ಆಯಿತಾ ಕ್ವಶನನ್ನು ಬಿಟ್ಟು ಬರಬಾರ್ದು ಎಕ್ಸಾಮಲ್ಲಿ. ಹಾಗಾಗಿ ಇದನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಇದಕ್ಕೆ ಕರೆಕ್ಟಾಗಿ 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಉತ್ತರಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟು ದ ಫುಟ್ ಫ್ರಮ್ ಮಿಸ್ ಚೈಲ್ಡಿಗಾಗಿರ್ಬೋದು, ಹೆವನಿಗಾಗಿರ್ಬೋದು, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿರ್ತೇನೆ. ಅದನ್ನು ಬರೀರಿ, 3 ಮಾರ್ಕ್ಸ್ ಸಿಗುತ್ತೆ. ಇಷ್ಟಂತೂ ನಾನು ನಿಮಗೆ ಹೇಳಬಲ್ಲೆ ವಿದ್ಯಾರ್ಥಿಗಳೇ. ಬನ್ನಿ ಈಗ ನಾವು ಮುಂದೆ ಹೋಗುವ. ವಾಟ್ aspects of nature makes this heaven according to ಕುವೆಂಪು ಅಂತ ಇದೆ. ಕುವೆಂಪುರವರ ಪ್ರಕಾರ ಈ ಭೂಮಿಯನ್ನು ಆಯಿತಾ ಹೆವನ್ ಮಾಡಲು ಯಾವ ಉದಾಹರಣೆಗಳನ್ನು ಕೊಟ್ಟರು ಹೇಳಿ. ಅಕಾರ್ಡಿಂಗ್ ಟು ಕುವೆಂಪು, ನೇಚರ್ಸ್ ಬ್ಯೂಟಿ ಮೇಕ್ಸ್ ದ ಅರ್ತ್ ಹೆವನ್, ದಿ ಶೈನಿಂಗ್ ಸನ್. ಆಯಿತಾ, ಅಕಾರ್ಡಿಂಗ್ ಟು ಕುವೆಂಪು, ದಿ ನೇಚರ್ ಆಫ್ ದ ಬ್ಯೂಟಿ ಮೇಕ್ಸ್ ದಿಸ್ ಅರ್ತ್ ಹೆವನ್. ಎಕ್ಸಾಂಪಲ್, ದಿ ಶೈನಿಂಗ್ ಸನ್, ಫ್ರೆಶ್ ಏರ್, green fields, mountains, rivers, all make life joyful. The flowers, birds, peaceful surroundings give comfort and happiness to human beings. When people live in harmony with nature, the earth becomes a place of peace, love and freedom. ಇದು 1-2 ಮಾರ್ಕ್ಸು ನಿಮಗೆ ಕೊಡ್ತಾರೆ. ಧನ್ಯವಾದಗಳು ಆಯಿತಾ. ಆದರೆ ನಾನು ಹೇಳ್ತೀನಲ್ವ, ನನಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3-4, 4-4 ಹೇಗೆ ಪಡಿಬೇಕು ಅನ್ನೋದನ್ನು ಅಪ್ಲೋಡನ್ನು ನನ್ನ ಜವಾಬ್ದಾರಿ ಮಾಡಿಕೊಡ್ತೇನೆ. ಕ್ವಶನ್ ನಂಬರ್ 23 ಹೋಗೋಣ. ವೈ ಬೌವಿಂಗ್ ಈಸ್ ಡಿಫಿಕಲ್ಟ್ ಫಾರ್ ಎ ವಿಸಿಟರ್ ಟು ಲರ್ನ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್. ಜಾರ್ಜ್ ಮೈಕ್ಸ್ರವರ ಪ್ರಕಾರ ಈ ಜಪಾನಿಗೆ ಹೋದರೆ ಏನಂತೀರ ತಗಳು ಬೌವಿಂಗ್ ಯಾಕೆ ಡಿಫಿಕಲ್ಟು ಅಂತ ಅದರ ಬಗ್ಗೆ ನಾವು ಮಾತಾಡೋಣ ಬನ್ನಿ. ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್, ಬೌವಿಂಗ್ ಈಸ್ ಡಿಫಿಕಲ್ಟ್ ಟು ಲರ್ನ್ ಬಿಕಾಸ್ ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್, time and understanding of social rules. The visitor must know how to bow, when to bow and how many times to bow. If the person bows too much or too little, it looks strange. So bowing becomes confusing for foreigners. Why bowing is difficult for a visitor to learn ಅಂತ ಹೇಳಿದರೆ, ಅಕಾರ್ಡಿಂಗ್ ಟು ಮೈಕ್ಸ್ bowing is difficult to learn because it requires practice, it requires time, it requires to understand of social rules.
ಹಾಗಾಗಿ ಆಯಿತಾ. ಬನ್ನಿ ಈಗ ಕ್ವಶನ್ ಮುಗೀತು, 3 ಅಂಕದ ಪ್ರಶ್ನೆಗಳು. ಈಗ ನಾವು 4 ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀವಿ. 4 ಮಾರ್ಕ್ಸಿಗೆ ಇಷ್ಟು ಬರೆದ್ರೆ ಕೊಡ್ತಾರಾ ಅಂತ ಆನ್ಸರ್ ಬಿಟ್ಟು ಬರೋಕ್ಕಿಂತ ಇಷ್ಟು ಬರೆದ್ರೆ ವಿದ್ಯಾರ್ಥಿಗಳಿಗೆ ಆಯಿತಾ ಒಂದು 2 ಮಾರ್ಕ್ಸ್ ಆದರೂ ಕೊಡಲಿ ಅಂತ ನಾವು ಈ ಚಿಕ್ಕ ಚಿಕ್ಕ ಆನ್ಸರ್ಗಳನ್ನು ರೆಡಿ ಮಾಡಿರ್ತಾರೆ. 4ಕ್ಕೆ 4 ಮಾರ್ಕ್ಸ್ ಇದಕ್ಕೆ ಸಿಗಲ್ಲ. ಆದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಆ ಆನ್ಸರನ್ನು ಬರೆದ್ರೆ 4ಕ್ಕೆ 4 ಪಕ್ಕ ನಿಮಗೆ ಸಿಗತ್ತೆ. ವಾಟ್ ಆರ್ ದಿ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದಿ ಪ್ರಿಸನ್ ಇನ್ 2 years ಅಂತ ಇದೆ. ದ ಪ್ರಿಸನರ್ ಆರ್ಗ್ಯೂಡ್ ದಟ್ ಹಿ ಡಿಡ್ ನಾಟ್ ವಾಂಟ್ ಟು ಲೀವ್ ದ ಪ್ರಿಸನ್. ಏನಂತ ಆರ್ಗ್ಯುಮೆಂಟ್ ಮಾಡ್ತಾನೆ? ಸರ್ ನಾನು ಪ್ರಿಸನ್ ಬಿಟ್ಟೇ ಹೋಗಲ್ಲ ಸರ್. ಯಾಕೆ? ಬಿಕಾಸ್ ಔಟ್ಸೈಡ್ ವುಡ್ ಬಿ ಮೋರ್ ಡಿಫಿಕಲ್ಟ್. ಔಟ್ಸೈಡು ಈ ಪ್ರಿಸನ್ಗಿಂತ ದೊಡ್ಡ ಪ್ರಿಸನ್ ಕಾಣ್ತಾ ಇದೆ ನನಗೆ, ಯಾಕಂದರೆ ಜನ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ಹಿ ರಿಸೀವ್ಡ್ ಫ್ರೀ ಫುಡ್, ಫ್ರೀ ಶೆಲ್ಟರ್ ಇನ್ಸೈಡ್ ದ ಪ್ರಿಸನ್, ಸೊ ಹಿ ಈಸ್ ನಾಟ್ ರೆಡಿ ಟು ಡೂ ಹಾರ್ಡ್ ವರ್ಕ್ ಔಟ್ಸೈಡ್ ಆಫ್ ದ ಪ್ರಿಸನ್. ಕ್ಲಿಯರ್? ಈ ಎಲ್ಲ ಕಾರಣಗಳಿಂದಾಗಿ ಅವನು ರೆಡಿ ಇರುವುದಿಲ್ಲ ಅಂತ ನೋಡಿ. ಈ ಫೆಲ್ಟ್ ಸೇಫ್ ಆ್ಯಂಡ್ ಕಂಫರ್ಟಬಲ್ ದೇರ್. ಅವನಿಗೆ ಅಲ್ಲಿ ಪ್ರಿಸನಲ್ಲೇ ಅವನಿಗೆ ಸೇಫ್ ಅನ್ನಿಸ್ತಾ ಇರುತ್ತೆ, ಕಂಫರ್ಟಬಲ್ ಝೋನ್ ಅನ್ನಿಸ್ತಾ ಇರುತ್ತೆ. ಈ ಆಲ್ಸೋ ಬಿಲೀವ್ ದಟ್ ಈವನ್ ಇಫ್ ಹಿ ವೆಂಟ್ ಔಟ್ people would look at him with suspicious. He thought he would not get a job and would suffer a lot outside. That is the reason he is not ready to go out of the. Next, Don Gonzalo and Don Alara recognize each other but conceal their identity. ಹೌದಲ್ವಾ? ಇಬ್ಬರು ಕೂಡ ಯಾಕೆ ತಮ್ಮನ್ನು ತಾವು ಇದು ಮಾಡ್ಕೊತಾ ಇರ್ತಾರೆ ನೋಡಿ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಎಕ್ಸ್ಪ್ಲನೇಷನ್ನು ಬಹಳ ಅಂದರೆ ಬಹಳ ಇದೆ. ಡಿಸ್ಕ್ರೈಬ್ ದಿ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಅಂತ ಇದೆ. ಆಫ್ಟರ್ ತಮ್ಮಣ್ಣ ಬಿಕಮ್ ಎ ಕಾಂಪೋಸ್ ಆ್ಯಂಡ್ ಇದ್ರ ಬಗ್ಗೆ ಆಯಿತಾ. ಭಾಳ ಈಸಿ. ತಮ್ಮಣ್ಣ ಸ್ಟಾರ್ಟೆಡ್ ಟು ಬಿಗಿನ್ ಕಾಂಪೋಸಿಂಗ್ ಬ್ಯಾಲೆಟ್ಸು. ದಿ ಕಾಂಪಿಟೇಷನ್ ಬಿಟ್ವೀನ್ ದ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಬಿಕಮ್ ಮೋರ್ ಇಂಟೆನ್ಸ್. ತಮ್ಮಣ್ಣ ಸಾಂಗ್ಸ್ ಡಿಸ್ಕ್ರೈಬ್ಡ್ ಹಿಸ್ ಅಚೀವ್ಮೆಂಟ್ಸ್ ಆ್ಯಂಡ್ ಮೇಡ್ ಹಿಮ್ ಫೇಮಸ್. People admired him and repeated his songs. ಬಸವಯ್ಯ ಫೆಲ್ಟ್ ಜಲಸ್. ಅವನಿಗೆ ಬಹಳ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಅಯ್ಯೋ ದೇವ್ರೆ, ನನ್ನ ಶತ್ರು, ನನ್ನ ಇವನು ಹಿಂಗಾಗ್ಬಿಟ್ನಲ್ಲ, ನಾನೇನು ಮಾಡಬೇಕು ಹಾಗಿದ್ರೆ ಅಂತ. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಈ ಕಲೆಕ್ಟೆಡ್ ಮೋರ್ ಏನಂತೀರ ತಾವುಗಳು, he built a palatial mansion, he collected more land, decorated his house, and he celebrated. However, Tammanna's fame throughout the literature proved stronger and Basavaya became weaker. Only Basavaya's wealth became stronger. When Basavaya could not defeat Tammanna's reputation, he became frustrated. This competition slowly moved from material world to invisible world. ಕ್ಲಿಯರ್? ಬನ್ನಿ ಈಗ ನಾವು ಕ್ವಶನ್ ನಂಬರ್ 27ಕ್ಕೆ ಹೋಗೋಣ. ದಿ ಫಂಕ್ಷನ್ಸ್ ಆಫ್ ಬುಕ್ಸ್ ಆರ್ ರಿಪ್ಲೇಸಬಲ್. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಅಂತ ನಿಮಗೆಲ್ಲರಿಗೂ ಕೂಡ ಹೇಳಿದೆ. ಕ್ವಶನ್ ನಂಬರ್ 28 ನೋಡಿ. ವೈ ಡಿಡ್ ದ ಪೀಪಲ್ ಆಫ್ ಮೋಫಿಯಾ ಫೀಲ್. ನೋಡಿ ಇದ್ರ ಪರ್ಫೆಕ್ಟ್ ಆನ್ಸರು ಕ್ವಶನ್ ನಂಬರ್ 27ಕ್ಕೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. 100% ಅದನ್ನು ಬರೀರಿ, ನಿಮ್ಗೆ ಔಟ್ ಆಫ್ 40 ಮಾರ್ಕ್ಸ್ ಬಂದೇ ಬರುತ್ತೆ. ವೈ ಡಿ ದ ಪೀಪಲ್ ಆಫ್ ಮೋಫಿಯಾ ಫೀಲ್ ದಟ್ ದ ಹ್ಯಾಡ್ ಅಂಡರ್ಟೇಕ್ ದಿ ಪವರ್ ಆಫ್ ಬ್ಯಾಲೆಟ್ ಪೇಪರ್ ಬಿಫೋರ್ ದಿ ವೋಟ್ ಅಂತ ಇದೆ. ಇದನ್ನೇ ಕ್ವಶನ್ನು ಕರೆಕ್ಟಾಗಿ ಕಲೀರಿ ಸರ್. ಇದೇ ಆನ್ಸರು ನೀವು ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ನೆಕ್ಸ್ಟ್, ರೈಟ್ ಎ ನೋಟ್ ಆನ್ ದಿ ಕಾಂಟ್ರಿಬ್ಯೂಷನ್ ಆಫ್ ಅರಿವೋಲಿ ಇಯಕಮ್ ಇನ್ ಮೋಟಿವೇಟಿಂಗ್ ವುಮೆನ್ ಟು ಲರ್ನ್ ಸೈಕ್ಲಿಂಗ್. ಇದೆಲ್ಲೂ ಕೂಡ ಇಲ್ಲ, ಗೈಡಲ್ಲಿ ಕೂಡ ಇದೆ ಕೆಲವೊಂದು ಕಡೆ. ಇದೇ ಆನ್ಸರನ್ನು ಕಲೀರಿ ವಿದ್ಯಾರ್ಥಿಗಳೇ. ಬನ್ನಿ ಈಗ ನಾವು ಪಾರ್ಟ್ ಸಿಗೆ ಹೋಗೋಣ. ಪಾರ್ಟ್ ಸಿನಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡುವುದು ಬೇಡ, ಯಾಕಂದರೆ ಯಾವುದೋ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಪ್ಯಾಸೇಜು ನಮಗೆ ಅದು ಬೇಡ. ನಾವು ಡೈರೆಕ್ಟಾಗಿ ಈಗ ಗ್ರಾಮರ್ ಪಾರ್ಟಲ್ಲಿ ಹೋಗೋಣ. ನೋಡಿ ಈಗ ಸಫಿಕ್ಸ್ ಅಂತ ಕೇಳಿದರು. ಆ್ಯಡ್ ಎ ಸಫಿಕ್ಸ್ ಟು ದ ವರ್ಡ್ ಎಂಪವರ್ ಅಂತ. ಸಫಿಕ್ಸ್ ಅಂದರೆ ಕೊನೆಗೆ ಸೇರಿಸುವಂಥದ್ದು, ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಬಂದು ಎಂಪವರ್ಮೆಂಟ್ ಅಂತ ಆಗತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಎಂಪವರ್ಮೆಂಟ್ ಅಂತ. ನೆಕ್ಸ್ಟು ಇನ್ನೊಂದು ಗ್ರಾಮರ್ ಪಾರ್ಟ್ ಇದೆ ಇದರಲ್ಲೇ, ಅದು ಕೂಡ ಸ್ವಲ್ಪ ನೋಡ್ಕೊತ ಹೋಗ್ಬಿಡೋಣ. ಎಲ್ಲಿ ಕೊಟ್ಟಿದ್ದಾರಾ? ಎಸ್, ನೋಡಿ ಈಗ ಕ್ವಶನ್ ನಂಬರ್ ಡಿ. ಆ್ಯಡ್ ಎ ಪ್ರಿಫಿಕ್ಸ್ ಟು ದ ವರ್ಡ್ ಫಾಲೋ ಅಂತ ಇದೆ. ನೋಡಿ ನಿಮಗೆ ಪ್ಯಾಸೇಜ್ ಆಗಿರ್ಬೋದು, ಪೋಯಮ್ ಆಗಿರ್ಬೋದು, 9 ಮಾರ್ಕ್ಸ್ ಸಿಗಿರುತ್ತೆ. ಈ 9ರಲ್ಲಿ ಒಂದು ಪಾರ್ಟು ಅದರಲ್ಲಿ ಗ್ರಾಮರ್ ಇರುತ್ತೆ 1 ಮಾರ್ಕಿಂದು. ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು. ಕ್ವಶನ್ ನಂಬರ್ ಡಿ ಇದೆ ಅಲ್ವಾ, ಫಾಲೋ ಅಂತ ಇದೆ, ಅದು ಆ್ಯಂಟೋನಿಮು ಆಗಬೇಕು, ಪ್ರಿಫಿಕ್ಸು ಆಗಬೇಕು. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಅನ್ಫಾಲೋ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಈಗ ನಾವು ಡೈರೆಕ್ಟಾಗಿ ಪಾರ್ಟ್ ಡಿ ಕಡೆಗೆ ಪಿಚ್ ಆಗ್ತಾಯಿದ್ದೀವಿ. ನೆನಪಿರಲಿ, ಪಾರ್ಟ್ ಡಿನಲ್ಲಿದ್ದೀವಿ. ರೀರೇಟ್ ಹ್ಯಾಸ್
ಡೈರೆಕ್ಟೆಡ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಈಗ ಇದಕ್ಕೆ ಮೊದಲನೆಯದಾಗಿ ಸರಿಯಾದ ಉತ್ತರ ಬಂದು ದಿ ಅರ್ತ್ ಅಂತ ಬರುತ್ತೆ. ಫಸ್ಟ್ ಡ್ಯಾಶಿಗೆ ಯಾಕೆ ಬರುತ್ತೆ ಅಂತ ತಿಳ್ಕೊಂಬಿಟ್ರೆ ಎಕ್ಸಾಮಲ್ಲಿ 100% ಬರೀತೀರಾ. ನೆನ್ಪಿಟ್ಕೊಳ್ಳಿ, ಎಲ್ಲ ಪ್ಲ್ಯಾನೆಟ್ಸ್ಗಳಿಗೂ ದಿ ಅರ್ತ್, ದಿ ಸನ್, ದಿ ಮೂನ್, ಆಯಿತಾ, ಏನಂತೀರ, ದಿ ಜುಪಿಟರ್, ಆಯಿತಾ, ದಿ ಸ್ಯಾಟರ್ನ್, ದಿ ನೆಪ್ಚೂನ್, ದಿ ಯುರೇನಸ್, ದಿ ಪ್ಲೂಟೋ, ದಿ ಸಮಥಿಂಗ್ ಈ ರೀತಿಯಾಗಿ ತಾವುಗಳು ಬರೀಬೇಕು. ಫಾರ್ ಎಕ್ಸಾಂಪಲ್ ದಿ ಗಂಗಾ, ದಿ ಜಮುನಾ ರಿವರ್ಸು ಈ ರೀತಿಯಾಗಿ. ಹಾಗಾಗಿ ತಾವುಗಳು ಏನು ಮಾಡಬೇಕು ಅಂದರೆ ಡೆಫಿನೆಟ್ ಆರ್ಟಿಕಲ್ ದಿಯನ್ನು ಅರ್ಥ ಹಿಂದೆ ಬಳಸಬೇಕಾಗತ್ತೆ. ನೆಕ್ಸ್ಟು ರೀಅರೇಂಜ್ ದ ಫಾಲೋಯಿಂಗ್ ಇದೆ. ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ದ ಪೀಸ್ ಅಂತ ಇದೆ. ಕ್ವಶನ್ ನಂಬರ್ 3 ಪಾರ್ಟ್ ಡಿನಲ್ಲಿ 30, ಆಯಿತಾ, ಅದರಲ್ಲಿ 31 ಕ್ವಶನ್ ನಂಬರು ನೋಡಿ ವಾಸ್ ಅಂತ ಅಲ್ಲಿ ಬರುತ್ತೆ. ಯಾಕೆ ಬರುತ್ತೆ ಅನ್ನೋದನ್ನು ಭಾಳ ಮುಖ್ಯ ಆಗಿರುವಂಥದ್ದು. ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್, ಒಬ್ಬ ಮನುಷ್ಯ ಹಾಗೂ ಒಬ್ಬ ಹೆಣ್ಣಿಗೆ ಕೊಟ್ಟರು, ಗಿವ್ ಎನ್ ಆಪರ್ಚುನಿಟಿ ಟು ಸ್ಪೀಕ್, ಪ್ರತಿಯೊಬ್ಬರಿಗೂ ಅಲ್ಲಿ ಕೊಟ್ಟರು ಅಂತ. ಹಾಗಾಗಿ ಅದೇ ಸರಿಯಾದ ಉತ್ತರ ವಾಸ್ ಅನ್ನುವಂಥದ್ದೇ ಆಗಿರುತ್ತೆ, ಅದಕ್ಕೆ ವರ್ ಅಲ್ಲ. ಆಯಿತಾ ಮಕ್ಕಳೇ, ಬನ್ನಿ ಈಗ ನಾವು ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಇನ್ ಸಿಡ್ನಿ ನಾವು ಅಂತ, ಆಯಿತಾ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ. ಈಸ್ ಲಿವಿಂಗ್ ಇನ್ ಸಿಡ್ನಿ ನಾವು ಅಂತ. ಈಸ್ ಲಿವಿಂಗ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ಸಮಯನ ವ್ಯರ್ಥ ಮಾಡುವುದು ಬೇಡ. ನಾವು ಇದಕ್ಕೆ ಆನ್ಸರ್ಗಳನ್ನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ಫಸ್ಟ್ ಆನ್ಸರು ಕ್ವಶನ್ ನಂಬರ್ 31ಕ್ಕೆ ಆ್ಯಸು ಬಟ್ಟು, ಆಯಿತಾ, ಆ್ಯಂಡು ಆ್ಯಸ್ ಬಟ್ಟು ಅಟ್ ಲಾಸ್ಟ್, ಆ್ಯಂಡ್ ಆ್ಯಸ್ ಬಟ್ ಅಟ್ ಲಾಸ್ಟ್ ಈಸ್ ದ ರೈಟ್ ಆನ್ಸರ್. ರೀರೇಟ್ ಹ್ಯಾಸ್ ಡೈರೆಕ್ಟೆಡಿಗೆ ಹೋಗೋಣ. ಕ್ವಶನ್ ಟ್ಯಾಕ್ಸಲ್ಲಿ ನಾವು ಕ್ವಶನ್ ಟ್ಯಾಕ್ಸಿಗೆ ಹೋದಾಗ ಅದಕ್ಕೆ ಮೊದಲನೆಯ ಕ್ವಶನ್ ಟ್ಯಾಗಿಗೆ ಸರಿಯಾದ ಉತ್ತರ ಹ್ಯಾಸಂಟ್ ಹಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಯಾಕಾಗತ್ತೆ ಅಂದರೆ ಕೊಟ್ಟಿರೋ ಸೆಂಟೆನ್ಸು ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್ ಅಂತ ಇದೆ ಅಲ್ವಾ, ಅದು ಪಾಸಿಟಿವ್ ಸೆಂಟೆನ್ಸು. ಹ್ಯಾಸ್ ಅಂತ ವರ್ಬ್ ಇದೆ, ಅದೇ ವರ್ಬನ್ನು ತಗೊಂಡು ನೀವು ಆನ್ಸರನ್ನು ಬರೀಬೇಕು. ಏನು ಆನ್ಸರು? ಹ್ಯಾಸ್ ನಾಟ್ ಹಿ ಅಂತ. ಅದನ್ನು ನಾವು ಸ್ಪೋಕನಲ್ಲಿ ಹ್ಯಾಸಂಟ್ ಹಿ ಅಂತ ಕರೆಯುತ್ತೇವೆ. ಬನ್ನಿ ವಿದ್ಯಾರ್ಥಿಗಳೇ, ನೋಡಿ ಒಂದು WH ಕ್ವಶನನ್ನು ಫ್ರೇಮ್ ಮಾಡಬೇಕು. ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅಂತ ಇದೆ. ನೋಡಿ ಚಾರ್ಲ್ಸ್ ಡಾರ್ವಿನ್ಗೆ ಅಂಡರ್ಲೈನ್ ಇದೆ ಮಾಡಲ್ ಪೇಪರಲ್ಲಿ, ಇಲ್ಲಿ ಮಿಸ್ ಆಗಿದೆ, ಕ್ಷಮಿಸಿ. ಹೂ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅಂತ ಬರೆದ್ರೆ ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ರೆಕ್ಟಿಫೈ ದಿ ಎರರ್ ಕಡೆಗೆ ಹೋಗೋಣ. ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್ ಅಂತ ಇದೆ. ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್. ಮೆನಿ ಚಿಲ್ಡ್ರನ್ ಈಸ್ ಅಂತ ಇದಲ್ವಾ, ಅದೇ ತಪ್ಪು. ಆರ್ ದೇರ್ ಇನ್ ದಿ ಪ್ಲೇ ಗ್ರೌಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಯಿತಾ, ಮಕ್ಕಳು ಭಾಳ ಮಕ್ಕಳು. ಆರ್ ಈಸ್ ತೆಗೆದು RARE ಅಂತ ಬರೀಬೇಕು ಅಷ್ಟೇ, ಮತ್ತೇನೂ ಇಲ್ಲ. ವೆನ್ ಯು ಆರ್ ಲಿವಿಂಗ್ ಅಂತ ಇದೆ, ಅದು ತಪ್ಪು, ಅದು ರಿವರ್ಸ್ ಮಾಡಿ ವೆನ್ ಆರ್ ಯು ಲಿವಿಂಗ್ ಅಂತ ಬರೀಬೇಕು. ನೆಕ್ಸ್ಟ್ ಹೋಗೋಣ ನಾವು. ಇದು ಭಾಳ ಈಸಿಯಾಗಿತ್ತು. ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ. ಇದನ್ನು ನೀವು ಬರದೇ ಬರೀತೀರಾ ಸರ್, ಏನು ಕಷ್ಟ ಇಲ್ಲ ಇದು, ಆಯಿತಾ. ಇದರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಯಾವ ರೀತಿಯಾಗಿ ಬರೀಬೇಕು ಅಂತ ನಾನು ಹಾಕ್ಕೊಡ್ತೇನೆ. ಬನ್ನಿ, ಈಗ ಬಹಳ ಜನ ವಿದ್ಯಾರ್ಥಿಗಳು ಇದರಲ್ಲಿ 0 ಮಾರ್ಕ್ಸನ್ನು ತೆಗಿತಾ ಇದ್ದೀರಾ, ಆಯಿತಾ. ನೋಡಿ, ಈಗ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ 34ರಲ್ಲಿ ಈ ರೀತಿಯಾಗಿ ತಾವುಗಳು ಬರೀಬೇಕು. ಇದು ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಇದೆ ಅಲ್ವಾ, ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಂತಲೇ ಬರೀಬೇಕು, ಅದೇ ಸರಿಯಾದ ಉತ್ತರ. ಇಟ್ ವಾಸ್ ಎ ವೇ ಆಫ್ ಲೈಫ್ ಅಂತ ಇದೆ. ನೋಡಿ, ಇಟ್ ಈಸ್ ವೇ ಆಫ್ ಲೈಫ್, ಅದನ್ನು ಈಸ್ ತೆಗೆದು ವಾಸ್ ಬರೀಬೇಕು. ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತ ಇದೆ. ನೋಡಿ, ಆ್ಯಮ್ ತೆಗೆದು ಐ ತೆಗೆದು ಹಿ ವಾಸ್ ಅಂತ ಬರೆದ್ರೆ ಮುಗೀತು. ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತ. ನೆಕ್ಸ್ಟಲ್ಲಿ ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಅಂತ ಇದೆ. ವೆದರ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ ಅಂತ ಸೇಮ್ ಲೈನು, ಆಯಿತಾ. ಇಟ್ ವಾಸ್ ಎನ್ ಎಕ್ಸಲೆಂಟ್ ಐಡಿಯಾ ಅಂತ, ಇಟ್ ಈಸ್ ಆ್ಯನ್ ಅಂತ ಇದೆ, ಇಟ್ ವಾಸ್ ಆ್ಯನ್ ಅಂತ ತಗೊಳ್ಳು ಬರೀರಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಷ್ಟೇ ಸರ್, ಕಂಪ್ಲೀಟ್ ದ ಫಾಲೋಯಿಂಗ್ ಅಂತ ಇದೆ. ನೋಡಿ, ಫಸ್ಟ್ ಡ್ಯಾಶ್ ಕೊಟ್ಟಿದ್ರು, ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ದಿ ಡೆಂಟಿಸ್ಟ್ ಅಂತ ಹೇಳಿ ಡ್ಯಾಶ್ ಅಂತ ಇತ್ತು. ಎಸ್ ಸರ್ಟೆನ್ಲಿ ಅಂತ ತಗೊಳ್ಳೋ ಅಲ್ಲಿ ಬರೆದ್ರೆ ಮುಗೀತು, ಆಯಿತಾ. ಅಟ್ ವಾಟ್ ಟೈಮ್ ಯು ಶುಡ್ ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಗಿವಿಂಗ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದರೆ ಅಟ್ 4 PM ಅಂತ ಬರೆದ್ರೆ ಮುಗೀತು. ಓಕೆ, ಐ ವಿಲ್ ಬುಕ್ ಇಟ್ ಅಂತ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಬರೀರಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಈ ಲೆಟ್ರನ್ನ ಯಾವ ರೀತಿಯಾಗಿ ಬರೀಬೇಕು ಇದೇ ವಿಡಿಯೋದ ಇಲ್ಲೇ ಇದೆ ನೋಡಿ ಈಗ, ಆಯಿತಾ. ಮೊದಲನೇದಾಗಿ XXX ಅಂತ ಬರೀರಿ, YYY ಅಂತ ಬರೀರಿ. 5th March 2025 ಅಂತ ಬರೆದು 2 ಅಂತ ಬರೆದು ಇದನ್ನು ಫುಲ್ ಅಡ್ರೆಸ್ ಬರೀರಿ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಬರೀರಿ. ರೆಸ್ಪೆಕ್ಟೆಡ್ ಅಂತ ಬರೀರಿ ವಿತ್ ನೋಡಿ ರೆಫರೆನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಇನ್ ದಿ ಹಿಂದೂ ನೋಡಿ, ಆಯಿತಾ. ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದಿ ಪೋಸ್ಟ್ ಆಫ್ software engineer in your reputed company. I have completed my BE in computer science and I have good communication skill. I also have the practical knowledge of programming language like Python, Java, SQL. I am
ಹಾರ್ಡ್ ವರ್ಕಿಂಗ್, ಈಗರ್ ಟು ಲರ್ನ್ ಆ್ಯಂಡ್ ಏಬಲ್ ಟು ಡೂ ವರ್ಕ್ ಇನ್ ಎ ಟೀಮ್. ಹ್ಯಾವ್ ಅಟ್ಯಾಚ್ಡ್ ಮೈ ರೆಸ್ಯೂಮ್ ಫಾರ್ ಯುವರ್ ರೆಫರೆನ್ಸ್. ಥ್ಯಾಂಕ್ ಯು ಅಂತ ಬರೆದಿದ್ದೀರಾ. ರೆಸ್ಯೂಮನ್ನು ಬರೆಯೋದು ನಾನು ಕಲಿಸ್ಕೊಡ್ತೀನಿ, ಟೆನ್ಷನ್ ತಗೋಬೇಡಿ. ಹಾಗಾಗಿ ಇಲ್ಲಿ ರೆಸ್ಯೂಮನ್ನು ಹಾಕಿಲ್ಲ. ಈಗ ಮಕ್ಕಳೇ ಬನ್ನಿ, ಈಗ ಒಂದು ನಿಮಗೆ ಇದನ್ನು ಕೊಟ್ಟಿದ್ದರು, ಏನಂತೀರ ತಗೊಳ್ಳು, ಸ್ಪೀಚ್ ರೈಟಿಂಗ್. ಲೆಟ್ ರೈಟಿಂಗ್ ಬರಲ್ಲ ಅಂದರು, ಸ್ಪೀಚ್ ರೈಟಿಂಗ್ ಬರಿಬೋದು ಅಂತ. ಸ್ಪೀಚ್ ರೈಟಿಂಗ್ ಇಲ್ಲಿ ಇಂಟ್ರೊಡಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದರಷ್ಟು ಈಸಿ ಯಾವುದೂ ಅಲ್ಲ. ಯಾವ ರೀತಿಯಾಗಿ ಬರಿಬೇಕು ಅಂದರೆ ಅಲ್ಲೇ ನೇಮು, ಪ್ರೊಫೆಷನು, ಡೇಟ್ ಆಫ್ ನೋಡಿ, ಇಷ್ಟು ಕ್ವಶನ್ ಇದು ಕಾಣ್ತಾ ಇದೆಯಾ, 36 ಇಷ್ಟು ಕ್ವಶನ್. ಈ ಕ್ವಶನನ್ನು ತಗೊಳ್ಳು ಈ ರೀತಿಯಾಗಿ ಬರೆಯುವಂಥದ್ದು, ಇಷ್ಟೇ ಮುಗೀತು, ಆರಾಮಾಗಿ ಬರಿಬೋದು, ಹೌದಲ್ವಾ? ಯಾವಾಗ ಅಂದರೆ ಇಫ್ ಯು ನೋ ದಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ನಿಮಗೆ ಬಂದರೆ ಆರಾಮಾಗಿ ಬರಿಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಎಲ್ಲ ಸಬ್ಜೆಕ್ಟಿನ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಪ್ರತಿಯೊಂದು PDF ಕಾಪಿ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.